ಏನ್ ಇವತ್ತಿನ ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂತಂದ್ರೆ, ಈಗಾಗಲೇ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಏನು 11ನೇ ತಾರೀಕು ಪೂಜ್ಯ ದೇವೇಗೌಡರು ಸಾಹೇಬರು, ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು, ನಮ್ಮ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರ ಆದೇಶದ ಮೇರೆಗೆ ಈ ಭಾಗದ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕೃಷ್ಣಪ್ಪಣ್ಣವರು, ಮಾಜಿ ಶಾಸಕರು, ಈಗಾಗಲೇ ಕೋಮಗಡದಲ್ಲಿ 11ನೇ ತಾರೀಕು 1 ಲಕ್ಷ ಜನ ಸೇರಿಸಿ ನಾವೇನು ಈಗ ಸಮಾವೇಶ ಮಾಡಬೇಕು ಬೆಂಗಳೂರು ನಗರದಲ್ಲಿ ಅಂತೇನು ತೀರ್ಮಾನವನ್ನು ಮಾಡಿದ್ದೀರಿ. ಆ ಪೂರ್ವಭಾವಿಯಾಗಿ ಎಲ್ಲ 28 ವಿಧಾನಸಭಾ ಕ್ಷೇತ್ರದ ಎಲ್ಲ ಸಭೆಗಳನ್ನು ಸಹ ಮಾಡ್ತಾ ಇದ್ದೀವಿ. ಅದರಂತೆಯೇ ಈಗಾಗಲೇ ನಿನ್ನೆನೂ ಸಹ 5 ಸಭೆ, ಇವತ್ತು ಸಹ ಇವತ್ತು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸುಮಾರು 1500 ಜನ ಸೇರಿಸಿ ಒಂದು ಸಭೆಯನ್ನ ಮಾಡಿದ್ದೀವಿ. ಪೂರ್ವಭಾವಿ ಸಭೆಗಳು ಉದ್ದೇಶ 11ನೇ ತಾರೀಕು ನಡೀತಕ್ಕಂಥ ಸಮಾವೇಶಕ್ಕೆ ಎಲ್ಲ ನಮ್ಮ ವಾರ್ಡಿನ ಪದಾಧಿಕಾರಿಗಳು, ಎಲ್ಲ ನಮ್ಮ ವಾರ್ಡಿನ ಅಧ್ಯಕ್ಷರುಗಳು, ಕ್ಷೇತ್ರದ ಪದಾಧಿಕಾರಿಗಳು, ಮತ್ತೆ ಈ ಭಾಗದ ಕ್ಷೇತ್ರದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ವೇಣುಗೋಪಾಲ್ ಅಣ್ಣವರು, ಎಲ್ಲ ನಮ್ಮ ಪಕ್ಷದ ಪ್ರಮುಖ ಮುಖಂಡರು, ಮಹಿಳಾ ಮುಖಂಡರ ಆದಿಯಾಗಿ 11ನೇ ತಾರೀಕು 1 ಲಕ್ಷ ಜನ ಸೇರಿಸಬೇಕಾದ್ರೆ ಪ್ರತಿಯೊಂದು ಕ್ಷೇತ್ರದಿಂದ ಕನಿಷ್ಠ 5 ರಿಂದ 6 ಸಾವಿರ ಜನ ಸೇರ್ಬೇಕು ಅಂತೇಳಿ ಎಲ್ಲಾ ಭಾಗದಲ್ಲೂ ಸಹ ನಾನು ಪೂರ್ವಭಾವಿ ಸಭೆ ಮಾಡ್ತಾ ಇದ್ದೀರಿ. ಅದೇ ರೀತಿ ಇವತ್ತು ಸಹ ಒಂದು ಪೂರ್ವಭಾವಿ ಸಭೆ ಮಾಡಿ ಎಲ್ಲರೂ ಸಹ ನಮ್ಮ ಮುಖಂಡರು, ನಮ್ಮ ಪಕ್ಷದ ಎಲ್ಲ ಪೂಜ್ಯ ದೇವೇಗೌಡರು ಸಾಹೇಬರ ಅಭಿಮಾನಿಗಳು, ಕುಮಾರಣ್ಣವರ ಅಭಿಮಾನಿಗಳು, ಅವರು ಹುಮ್ಮಸ್ಸಿನಿಂದ ಈ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ, ಈಗಾಗಲೇ 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ 25 ವರ್ಷದ ವಸಂತಗಳನ್ನು ಮುಗಿಸಿ ಈಗ ನಾವು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ಮುಂದೆ ಬರತಕ್ಕಂಥ GBA ಚುನಾವಣೆಗೆ ಪಕ್ಷವನ್ನ ಸಂಘಟನೆ ಮಾಡೋ ದೃಷ್ಟಿಯಲ್ಲಿ ಸಜ್ಜುಗೊಳಿಸಬೇಕಾಗಿದೆ. ನಮ್ಮ ಪಕ್ಷದ ಶಕ್ತಿ ಬೆಂಗಳೂರು ನಗರದಲ್ಲಿ ಏನು ಎಷ್ಟಿದೆ ಅಂತೇಳಿ ತೋರಿಸ್ಬೇಕು. ಅದಕ್ಕೋಸ್ಕರ 1 ಲಕ್ಷ ಜನ ಸೇರಿ ಏನು ಸಮಾವೇಶ ಮಾಡ್ತಾ ಇದ್ದೀರಿ. ಆ ಸಮಾವೇಶದ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಯಶಸ್ವಿಯಾಗಿದೆ, ತಾವು ನೋಡಿದ್ದೀರಿ. ನೋಡಿ, ಬ್ಯಾಟರಾಯನಪುರದಲ್ಲಿ ಕಾಂಗ್ರೆಸ್ನ ಶಾಸಕರು ಇರ್ಬೋದು, ಇಲ್ಲಿ ಹಿಂದೆನೂ ಸಹ ನಮ್ಮ ಪಕ್ಷ ಇಲ್ಲಿ ಇದೆಲ್ಲ ಮುಂಚೆ ಕ್ಷೇತ್ರ ವಿಭಜನೆ ಆಗದಿದ್ದಕ್ಕೆ ಅಂತ ಮುಂಚೆ ಇದು ಎಲ್ಲ ಯಲಹಂಕ ವಿಧಾನಸಭಾ ಕ್ಷೇತ್ರ ಇತ್ತು. ಕ್ಷೇತ್ರ ವಿಭಜನೆ ಆದ್ಮೇಲೆ ಇವೆಲ್ಲ ಬೆಂಗಳೂರು ನಗರಕ್ಕೆ ಸೇರಿದಂತ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲೇ ಇದ್ದು ನಮ್ಮ ಪಕ್ಷದಲ್ಲಿ ಅಧಿಕಾರವನ್ನು ಅನುಭವಿಸಿ ಬಹಳ ಜನ ಪಕ್ಷ ಬಿಟ್ಟು ಹೋಗಿದ್ದಾರೆ. ಆದ್ರೆ ಇವತ್ತೊಂದು ದಿವಸ ಮತ್ತೆ ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಪ್ರತಿಯೊಬ್ಬರು ಸಹ ಇವತ್ತು ಆಶಾಭಾವನೆಯನ್ನು ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಪಕ್ಷದ ಹಿಂದೆ ಬಿಟ್ಟೋದಂತವ್ರು ಅವರೆಲ್ಲರೂ ಸಹ ಈಗ ಪ್ರತಿಯೊಬ್ಬರು ಸಹ ಮತ್ತೆ ಈ ಪಕ್ಷ ಸಂಘಟನೆ ಆಗ್ಬೇಕು, ಈ ಪಕ್ಷಕ್ಕೆ ಶಕ್ತಿ ತುಂಬಬೇಕು, ಮತ್ತೆ ಕುಮಾರಣ್ಣವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಪ್ರತಿಯೊಬ್ಬರು ಸಹ ಮತ್ತೆ ಕೈ ಜೋಡಿಸಿ ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆ ಇದ್ರೂ ನಮ್ಮ ಪಕ್ಷಕ್ಕೆ ಇಲ್ಲಿ ಶಕ್ತಿ ತುಂಬಂತ ಕೆಲಸನ ಇಲ್ಲಿರತಕ್ಕಂಥ ಎಲ್ಲ ಕಾರ್ಯಕರ್ತರು ಮುಖಂಡರು ಮಾಡ್ತಾರೆ ಅನ್ನೋ ಆಶಾಭಾವನೆ ನಮ್ಗಿದೆ. ಅದನ್ನ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಮ್ಮ ಕೆಲಸ ಸಂಘಟನೆ ಮಾಡ್ತಕ್ಕಂಥ ಕೆಲಸ, ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಮುಂದೆ ನಾವು ಎಷ್ಟು ಯಾವ ವಾರ್ಡು ನಾವು ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು, ಯಾವ ವಾರ್ಡನ್ನ ಯಾರಿಗೆ ಬಿಡಿಸ್ಕೊಳ್ಬೇಕು, ಆ ತೀರ್ಮಾನವನ್ನ ಕುಮಾರಣ್ಣವ್ರು ತೀರ್ಮಾನ ಮಾಡ್ತಾರೆ. ಅಲ್ಲ, ಅಂದಾಜು ನಾವು ಎಲ್ಲರೂ ಬೇಕು ಅಂತ ಕೇಳ್ತೀವಿ, ಹಂಗಲ್ಲ. ಎಲ್ಲಾ ಕಡೆನೂ ನಮ್ ಶಕ್ತಿ ಇದೆ. ಕೆಲವು ಕಡೆ ಹೆಚ್ಚು ಶಕ್ತಿ ಇದೆ, ಕೆಲವು ಕಡೆ ಸ್ವಲ್ಪ ಕಮ್ಮಿ ಶಕ್ತಿ ಇದೆ. ಹಾಗಾಗಿ ಶಕ್ತಿ ಇರೋಂಥ ಕಡೆ ಕುಮಾರಣ್ಣವ್ರಿಗೆ ಗೊತ್ತಿದೆ. ಅದನ್ನ ಅವರು ಈ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರು ಕೂತ್ಕೊಂಡು ನಮ್ಮ ಕುಮಾರಣ್ಣವ್ರ ಜೊತೆ ಚರ್ಚೆ ಮಾಡಿ ಎಲ್ಲಿ ನಮ್ಗೆ ಶಕ್ತಿ ಇದೆ ಅಲ್ಲಿ ನಮ್ಗೆ ಶಕ್ತಿ ತುಂಬಂತ ಕೆಲಸವನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ.